ಕೊಪ್ಪಳ ಜಿಲ್ಲೆ ಬಚಾವೋ ಆಂದೋಲನ ಸಮಿತಿಯ ಶ್ರೀ ಅಲ್ಲಮಪ್ರಭು ಬೆಟ್ಟದೂರ್ ಅವರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಇವತ್ತಿನ ಕೊಪ್ಪಳ ಸಪ್ಪಳ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಕೊಪ್ಪಳ ಭಾಗದ ಅನೇಕ ಜನಪರ ಹೋರಾಟಗಾರರೇ, ವಿವಿಧ ಸಂಘ ಸಂಸ್ಥೆಗಳ ಮುಖಂಡಗಳೇ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನನ್ನ ಆತ್ಮೀಯ ಬಂಧುಗಳೇ, ಬಹಳ ಕೆಟ್ಟ ದಿನಗಳಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಒಂದು ಕಡೆ ಬಹಳ ಒಳ್ಳೆಯ ದಿನಗಳು, ಇನ್ನೊಂದು ಕಡೆ ಕೆಟ್ಟ ದಿನಗಳು. ಬಹುಶಃ ಭಾರತದ ಇತಿಹಾಸದಲ್ಲಿಯೇ ಈ ಮಟ್ಟಿಗಿನ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಹಕ್ಕುಗಳಿದ್ದಂತಹ ದಿನಗಳು ಭಾರತದ ಇತಿಹಾಸದಲ್ಲಿ ಇರಲಿಲ್ಲ. ಅದಕ್ಕೆ ಇವತ್ತು ಬಹಳ ಸ್ವಾತಂತ್ರ್ಯ ಮತ್ತು ನಾವು ಒಪ್ಪಿಕೊಂಡಂತಹ ಸಂವಿಧಾನ ಮತ್ತು ಅದರ ಅಳವಡಿಕೆ, ಅದರ ಕಾರಣದಿಂದಾಗಿ ಇವತ್ತು ಜಾತಿ, ಕುಲ, ಮತ, ವರ್ಗ ಭೇದ ಇಲ್ಲದೆ ನಾವು ಸರಿಸಮನಾಗಿ ಕೂತ್ಕೊಳ್ತಾ ಒಂದಷ್ಟು ಹಕ್ಕುಗಳನ್ನ ನಿಜಕ್ಕೂ ಅನುಭವಿಸ್ತಾ ಇದ್ದೀವಿ. ಆಗ್ಲೇ ನಾನು ಹೇಳಿದ ಹಾಗೆ ನಮ್ಮ ಯಾವ ಪೂರ್ವಿಕರ ಯಾವ ತಲೆಮಾರಿನಲ್ಲೂ ಈ ಮಟ್ಟಿಗಿನ ಸ್ವಾತಂತ್ರ್ಯ ಜಾತ್ಯಾತೀತವಾಗಿ, ಕುಲಾತೀತವಾಗಿ, ಮತಾತೀತವಾಗಿ ನಮ್ಮವ್ರಿಗಿರ್ಲಿಲ್ಲ. ಅದೇ ರೀತಿಯಲ್ಲಿಯೇ ಬಹುಶಃ ಹಿಂದೆಂದೂ ಇಲ್ಲದಂತಹ ಸಮೃದ್ಧಿಯನ್ನ ಭಾರತ ಈಗ ನೋಡ್ತಾ ಇದೆ. 145 ಕೋಟಿ ಜನಸಂಖ್ಯೆ ಭಾರತದ ಇತಿಹಾಸದಲ್ಲಿ ನಾವು ನೋಡಿದ್ರೆ ಬಹುಶಃ ಅಶೋಕನ ಕಾಲದಲ್ಲಿ ಇಡೀ ಭಾರತದ ಜನಸಂಖ್ಯೆ ಸುಮಾರು 5 ಕೋಟಿ ಏನೋ ಇತ್ತು. ಆದ್ರೆ ಈ ಹೊತ್ತಿಗೆ ಅದರ ಎಷ್ಟು ಪಟ್ಟಾಯ್ತು? 30 ಪಟ್ಟು ಜನಸಂಖ್ಯೆ ಇವತ್ತು. ಆದ್ರೆ ಇವತ್ತ್ಯಾರು ಬಹುತೇಕರು ಹಸಿವಿನಿಂದ ನಡುವಂತಹ ಸ್ಥಿತಿ